ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನನ್ನ ಹೆಸರು ರಾಜೇಶ್ ಮಿಶ್ರಾ, RM ಪ್ರಾಪರ್ಟೀಸ್ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಮತ್ತೊಂದು ಪ್ರಾಜೆಕ್ಟ್ಗೆ ನಾನು ಕರ್ಕೊಂಡ್ಬಂದಿದ್ದೀನಿ. ಆ ಪ್ರಾಜೆಕ್ಟ್ ಎಲ್ಲಿ ಅಂದ್ರೆ, ಈಗ ನೀವು ಮೈಸೂರು ರೋಡ್ ಗೊತ್ತಿರಬೇಕಲ್ಲ, ಇವತ್ತು ಎಕ್ಸ್ಪ್ರೆಸ್ ವೇ ಆಗಿದೆ. ಈಗ ನಾವು ಕೆಂಗೇರಿಗೆ ಬರ್ತೀವಿ. ಕೆಂಗೇರಿಯಿಂದ ನೆಕ್ಸ್ಟ್ ಬರೋದು ಕುಮ್ಲಗೂಡು ಆಗಿದ್ಮೇಲೆ ಬರೋದು ಅದು ವಂಡ್ರೆಲಾ ಅಂದ್ರೆ ಹಂಪಾಪುರ ಅಂತ ನಾವು ಹೇಳ್ತೀವಿ. ರೈಟ್ ಸೈಡ್ಗೆ ಹೋದ್ರೆ ನೀವು ವಂಡ್ರೆಲಾಗೆ ಹೋಗ್ತೀರಾ, ಲೆಫ್ಟ್ಗೆ ಹೋದ್ರೆ ಹಂಪಾಪುರ ಅಂತ. ಅಲ್ಲಿಂದ ಕೇವಲ 1.5 ರಿಂದ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿರುವಂತದ್ದು ಈ ನಮ್ಮ ಒಂದು ಪ್ರಾಜೆಕ್ಟ್. ಇದು ವಿನ್ಯಾಸ ಗ್ರೀನ್ ಲ್ಯಾಂಡ್ ಅಂತ ನಮ್ಮ ಪ್ರಾಜೆಕ್ಟ್ ಇದು. ಸೊ ಇದು ಬಂದ್ಬಿಟ್ಟು BMICPA ಅಪ್ರೂವಲ್ ಆಗಿರೋಂಥ ಒಂದು ಪ್ರಾಜೆಕ್ಟ್ ಇದು. ಸೊ ವೀಕ್ಷಕರೇ, ಈ ನಮ್ಮ ವಿನ್ಯಾಸ ಗ್ರೀನ್ ಲ್ಯಾಂಡ್ ಪ್ರಾಜೆಕ್ಟ್ ಏನಿದೆಯಲ್ಲ, ಇದು ಆಲ್ರೆಡಿ ನಾನು ಹೇಳ್ದಂಗೆ BMICPA ಅಪ್ರೂವಲ್ ಆಗಿರೋಂಥ ಪ್ರಾಜೆಕ್ಟ್ ಇದು. ಆಮೇಲೆ ಇಲ್ಲಿ ನಿಮಗೆ ಎಲ್ಲ ಥರ ಫೆಸಿಲಿಟೀಸ್ ಇದೆ, ನೀವೇ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ಏನಂದ್ರೆ, ರೋಡ್ ನೋಡಕ್ಕೆ ಹೋದ್ರೆ ಇದು ಸಿಮೆಂಟ್ ರೋಡ್ ಇದು. ಆಮೇಲೆ ಪ್ರತಿಯೊಂದು ಒಂದು ಸೈಟ್ಗೆ ಒಂದು ಇದನ್ನ ಕೊಟ್ಟಿದ್ದಾರೆ, ಅಂದ್ರೆ ಎಂಟ್ರೆನ್ಸ್ ತರ ಕೊಟ್ಟಿದ್ದಾರೆ. ಆಮೇಲೆ ಗಾರ್ಡನಿಂಗ್ ನೋಡಿದ್ರೆ, ನೀವು ಗಾರ್ಡನ್ ನೋಡ್ದಂಗೆ ಇವಾಗ ಪೂರ್ತಿ ಇವಾಗ ಗಿಡಗಳೆಲ್ಲ ನೆಟ್ಟಿದ್ದಾರೆ ಆಗ್ಲೇ ಈಗ. ಸೊ ನೀಟಾಗಿ ಫಾರ್ಮೇಶನ್ ಆಗಿದೆ. ಆಮೇಲೆ ಡ್ರೈನೇಜ್ ಸಿಸ್ಟಮ್ ನೀವು ನೋಡಿದಾಗ ಡ್ರೈನೇಜ್ ಕೂಡ ಎಷ್ಟು ನೀಟಾಗಿ ಫಾರ್ಮೇಶನ್ ಮಾಡಿದ್ದಾರೆ. ಎಲ್ಲದಕ್ಕೂ ಒಂದು ಸ್ಲ್ಯಾಬ್ ಹಾಕ್ಬಿಟ್ಟು ಕಾಂಕ್ರೀಟ್ ಡ್ರೈನೇಜ್ ಮಾಡಿಬಿಟ್ಟು ಭಾಳ ನೀಟಾಗಿ ಫಾರ್ಮೇಶನ್ ಮಾಡಿದ್ದಾರೆ. ಒಂಥರ ಹೈ ಟೆಕ್ ಆಗಿ ಮಾಡಿದ್ದಾರೆ ನೀಟಾಗಿ. ಆಮೇಲೆ ನೀವು ನೋಡ್ದಂಗೆ ಕರೆಂಟ್ ಕೂಡ ನೋಡಿ, ಇವಾಗ ಇಲ್ಲಿ ನೀವು ನೋಡ್ದಂಗೆ ಸೋಲಾರ್ ಲೈಟಿಂಗ್ ಕೂಡ ಇದೆ. ಈಗ ಸೋಲಾರ್ ಲೈಟಿಂಗ್ ಇರೋದು ಏನಾಗ್ತದೆ, ಇವನ್ ಬಿಸಿಲು ಕಾಲದಲ್ಲಿ ಅದು ಚಾರ್ಜ್ ಆಗುತ್ತೆ, ಇವನ್ ಕರೆಂಟ್ ಹೊತ್ತು ಕೂಡ ಅದು ಲೈಟ್ ಉರಿತಾನೆ ಇರುತ್ತೆ. ಸೊ ಯಾವ ಥರ ನಿಮಗೆ ಯಾವ ರೀತಿಯೂ ತೊಂದರೆ ಆಗೋದಿಲ್ಲ. ಆಮೇಲೆ ಟೋಟಲ್ ಅಂಡರ್ಗ್ರೌಂಡ್ ಕೇಬಲಿಂಗ್ ಇದು. ಯಾಕಂದ್ರೆ ಯೂಶಲಿ ಏನಾಗುತ್ತೆ, ಎಲ್ಲ ಮೇಲಿಂದ ಪಾಸ್ ಆಗುತ್ತಲ್ಲ ಕೇಬಲ್ಸ್, ಇದೆಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಂತ ಒಂದು ಪ್ರಾಜೆಕ್ಟ್ ಇದು. ಆಮೇಲೆ ನೀಟ್ಲಿ ಫಾರ್ಮ್ಡು 3.5 ಎಕರೆಯಲ್ಲಿ ಮಾಡಿರೋಂಥ ಇದು ಪ್ರಾಜೆಕ್ಟು. ಎಲ್ಲ ಥರ ಫೆಸಿಲಿಟೀಸ್ ಇರೋಂಥ ಪ್ರಾಜೆಕ್ಟು. ನಾಳೆನೇ ಬಂದ್ಬಿಟ್ಟು ನೀವು ಮನೆ ಕಟ್ಬೋದು ವೀಕ್ಷಕರೇ, ಆ್ಯಂಡ್ ವೆರಿ ರೀಸನೇಬಲ್. ಯಾಕಂದ್ರೆ ಮೇನ್ ರೋಡಿಂದ ಕೇವಲ 1.5 ರಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ಅಕ್ಕಪಕ್ಕದಲ್ಲೆಲ್ಲ ಆಗಲೇ ಸುಮಾರು ಮನೆಗಳೆಲ್ಲ ಕಟ್ಟಿದ್ದಾರೆ ವೀಕ್ಷಕರೇ. ಸೊ ನಾನು ಹೇಳೋದೇನೆಂದ್ರೆ, ಈಗ ನೀವು ಒಂದು ಸೈಟ್ ತಗೊಂಡ್ರೆ ಆ ಸೈಟು ಇವನ್ ಮೇಂಟೆನೆನ್ಸ್ ಕೂಡ ನಮ್ಮ ಸಂಸ್ಥೆ ಕೂಡ ಮಾಡುತ್ತದು. ಸೊ ವೀಕ್ಷಕರು ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ, ನಾವು ಸೈಟ್ ತಗೊಂಡ್ಬಿಟ್ಟಿದ್ದೀವಿ ಸರ್, ಬಟ್ ಆ ಸೈಟಲ್ಲಿ ಮೇಂಟೆನೆನ್ಸ್ ಆಗಲ್ಲ, ಏನೂ ಆಗಲ್ಲ ಅಂತ. ಬಟ್ ನಮ್ಮ ಈ ವಿನ್ಯಾಸ ಗ್ರೀನ್ ಲ್ಯಾಂಡ್ ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟ್ ಅಲ್ಲಿ ನೀವೇ ನೋಡ್ದಂಗೆ ಆಗಲೇ ಸೂಪರ್ ಆಗಿ ಮೇಂಟೆನೆನ್ಸ್ ಶುರು ಮಾಡಿದೀವಿ. ಆಮೇಲೆ ಗಿಡಗಳೆಲ್ಲ ನೆಟ್ಟಿರೋದ್ರಿಂದ ಏನಾಗ್ತದೆ, ಗಿಡಗಳು ಬೆಳೆಯುತ್ತೆ. ನೀವು ನಾಳೆನೇ ಮನೆ ಕಟ್ಬೋದು. ಕೆಲವರು ಏನು ಹೇಳ್ತಾರೆ, ನಾವು ಇವಾಗಲೇ ಕಟ್ಟಲ್ಲ ಸರ್, ಸ್ವಲ್ಪ ದಿನ ಅಥವಾ 1 ವರ್ಷ ಬಿಟ್ಕೊಂಡು ಕಟ್ತೀವಿ ಅಂದ್ರೆ ನೋ ಪ್ರಾಬ್ಲಮ್, ಅಲ್ಲಿ ತನಕ ಮೇಂಟೆನೆನ್ಸ್ ಇರುತ್ತೆ. ಆಮೇಲೆ CC ಕ್ಯಾಮ್ರಾಸ್ ಕೂಡ ನಾವು ಈಗ ಫಿಟ್ಟಿಂಗ್ ಮಾಡಿಸ್ತಾ ಇದೀವಿ. ಎಲ್ಲ ಕಡೆ CC ಕ್ಯಾಮ್ರಾಸ್ ಇರುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್ ಕೂಡ ಇದೆ. ಆ ಪಾರ್ಕ್ ಕೂಡ ನಾವು ಅಲ್ಲಿ ಮೈದಾನ ಕೂಡ ನಾವು ಮಾಡಿದ್ದೀವಿ. ಸಾಯಂಕಾಲ ಆದರೆ ನೀವು ವಾಕಿಂಗ್ ಮಾಡ್ಬೋದು, ಏನು ಬೇಕಾದ್ರೆ ನೀವು ಮಾಡ್ಬೋದು. ಸೊ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾಜೆಕ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹತ್ರದಲ್ಲೇ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ನೋಡಿದ್ರೆ ಪಕ್ಕದಲ್ಲೇ ಇವಾಗ ಅಪಾರ್ಟ್ಮೆಂಟ್ ನೀವು ಗೊತ್ತಿರಬೇಕು, ಸಲಾಪುರಿಯ ಅವ್ರದ್ದು ಅಪಾರ್ಟ್ಮೆಂಟ್ ಕೂಡ ನಿಮಗೆ ಅಲ್ಲಿ ಕಾಣುತ್ತೆ, ಎದುರಲ್ಲೇ ಕಾಣುತ್ತೆ. ಹಾರ್ಡ್ಲಿ ಕೇವಲ ಜಸ್ಟ್ ಇಂದ 1.5 ಕಿಲೋಮೀಟರ್ ದೂರದಲ್ಲಿದೆ, ಮೈನ್ ರೋಡ್ ಕೂಡ. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೊಬ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ನೀವು ಮಾಡ್ಬೋದು. ಯಾಕಂದ್ರೆ ಇದು ಈಗ ಬಿಡದಿ ಏನಿದೆ, ಇವತ್ತು ಬಿಡದಿ ಬಂದ್ಬಿಟ್ಟು ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ಅಪ್ರಿಸಿಯೇಷನ್ ಸಿಗೋದಂತೂ ಖಂಡಿತ. ಯಾಕಂದ್ರೆ ಇಲ್ಲಿ ಸುತ್ತಲೂ ನೀವು ನೋಡ್ದಂಗೆ 300 ರಿಂದ 400 ಫ್ಯಾಕ್ಟ್ರೀಸ್ ಕೂಡ ಇದೆ. ಟೊಯೋಟಾ ಆಗಿರ್ಬೋದು, ಕೊಕೊಕೋಲಾ ಫ್ಯಾಕ್ಟ್ರಿ ಆಗ್ಬೋದು, ವಾಶ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಲ್ಲಿ ಇದೆ. ಆಮೇಲೆ ಮೈನ್ ಏನು ಗೊತ್ತಾ, ಮೆಟ್ರೋ. ಆಗಲೇ ಈಗ ಮೆಟ್ರೋ ಬಿಡದಿ ತನಕ ಫೈನಲೈಸ್ ಆಗಿದೆ. ಸ್ವಲ್ಪ ದಿವಸದಲ್ಲಿ ಮೆಟ್ರೋ ಕೂಡ ಬರುತ್ತೆ. ಸೊ ವೀಕ್ಷಕರು ಯೋಚನೆ ಮಾಡಬೇಡಿ, ಕರೆ ಮೇಲೆ ನಂಬರ್ ಬರ್ತಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂದ್ರೆ ಖಂಡಿತ ನೀವು ಫೋನ್ ಮಾಡಿ ತಿಳ್ಕೊಬೋದು. ಬನ್ನಿ, ಹಾಗೆ ಒಂದು ರೌಂಡು ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡ್ಕೊಂಬಂದ್ರ ಲೇಔಟ್ ಹೇಗಿದೆ ಅಂತ. ಸೂಪರ್ ಆಗಿದೆ ತಾನೆ? ನಿಮ್ಮ ಮನ್ಸಲ್ಲಿ ಬಂದಿರ್ಬೇಕು ತಾನೆ, ನಾನು ಒಂದು ಸೈಟ್ ತೊಗೊಳ್ಬೇಕು, ಮನೆ ಕಟ್ಟಬೇಕು ಅಂತ. ಖಂಡಿತ. ಸೊ ವೀಕ್ಷಕರೇ, ತಡ ಮಾಡಬೇಡಿ, ಕೂಡಲೇ ಕರೆ ಮಾಡಿಬಿಟ್ಟು ನಿಮ್ದಾದ ಒಂದು ಸೈಟ್ನ ಬುಕ್ ಮಾಡಿಕೊಂಡು, ಹಾಗೆ ನಿಮ್ದಾದ ಒಂದು ಸೈಟ್ನ ನೀವು ಮಾಡ್ಕೊಳ್ಳಿ.
ವೀಕ್ಷಕರೇ, ಇನ್ನೊಂದು ವಿಶೇಷ ಏನಂದ್ರೆ ನೋಡಿ, ಈ ಜಾಗ ಏನಿದೆಯಲ್ಲ ಬಹಳ ಒಳ್ಳೆ ಜಾಗ ಇದು. ಸೊ ಇಲ್ಲಿಂದ ಮೇನ್ ರೋಡ್ ಕೇವಲ 2 ಕಿಲೋಮೀಟರ್ ಇರೋದ್ರಿಂದ, ಎಲ್ಲ ಫೆಸಿಲಿಟೀಸ್ ಇರೋದ್ರಿಂದ, ವಂಡ್ರೆಲಾ ಪಕ್ಕದಲ್ಲಿ ಇರೋದ್ರಿಂದ ಎಲ್ಲ ಲೆಕ್ಕ ಹಾಕಿದ್ರೆ ಒಳ್ಳೆ ಸೆಂಟ್ರಲ್ ಲೊಕೇಶನ್ ವೀಕ್ಷಕರೇ. ಸೊ ಹೆಚ್ಚಿನ ಮಾಹಿತಿ ಏನಾರು ಬೇಕಂದ್ರೆ ಅಥವಾ ಫ್ರೀ ಸೈಟ್ ವಿಸಿಟ್ ಏನಾರು ಬೇಕಂದ್ರೆ ದಯವಿಟ್ಟು ತೆರೆ ಮೇಲೆ ಬಂದಿರೋ ನಂಬರ್ಗೆ ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಹಾಗೆ ನಿಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ.